ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಯಮುನಾ ಶ್ರೀನಿಧಿ. ಇವತ್ತು ನಾನು ನಿಮ್ಮ ಮುಂದೆ ತಗೊಂಡು ಬಂದಿರುವಂತಹ ವಿಚಾರ, ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ನಾವು ಯಾವ ವಿಚಾರಗಳನ್ನ ತೆಗೆದುಕೊಳ್ಳಬಹುದು ಹಾಗೂ ಯಾವ ಯಾವ ವಿಚಾರಗಳನ್ನ ನಾವು ತೆಗೆದುಕೊಳ್ಳಬಾರದು ಎನ್ನುವುದರ ಬಗ್ಗೆ. ಪ್ರಪಂಚದಾದ್ಯಂತ ಇರುವಂತಹ ದೇಶಗಳಲ್ಲಿ ಪ್ರತಿಯೊಂದು ದೇಶಗಳಿಂದ ಒಂದೊಂದು ಅಂಶಗಳನ್ನಾದರೂ ಕಲಿಯುವಂಥದ್ದು ನಮಗೆ ಇದ್ದೇ ಇರುತ್ತೆ. ಕೆಲವಾರು ವರ್ಷಗಳು ನಾನು ಪಾಶ್ಚಿಮಾತ್ಯ ದೇಶದಲ್ಲಿ ಇದ್ದು ಬಂದಿದ್ದರಿಂದ ಅಲ್ಲಿಯ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನಿವತ್ತು ಇಷ್ಟಪಡ್ತೀನಿ. ಇತ್ತೀಚೆಗೆ ನಾನು ನಮ್ಮ ಭಾರತ ದೇಶದಲ್ಲಿ ಗಮನಿಸಿದಂತಹ ವಿಚಾರ, ನಮ್ಮ ಯುವ ಪೀಳಿಗೆ ಇವತ್ತಿನ ಕಾಲಘಟ್ಟಕ್ಕೆ ಹೊಂದಿಕೊಂಡು ಬದುಕೋದಕ್ಕೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿ ನಾವು ಏನನ್ನ ಅನುಸರಿಸಬೇಕು, ಏನನ್ನ ಅನುಸರಿಸಬಾರದು ಅನ್ನುವ ಗೊಂದಲಕ್ಕೆ ಈಡಾಗಿದ್ದಾರೆ. ಅಲ್ಲಿನ ಆಚಾರ ವಿಚಾರ, ಭಾಷೆ, ಊಟ, ಉಪಚಾರ, ಉಡುಗೆ ತೊಡುಗೆ, ಇದು ಎಲ್ಲವುದರ ನಡುವೆ ಅವರು ಸಿಕ್ಕಾಕೊಂಡಿದ್ದಾರೆ. ಒಂದು ಸ್ಪಷ್ಟತೆ ಇಲ್ಲದೆ ತೊಳಲಾಡ್ತಾ ಇದ್ದಾರೆ. ಫ್ಯಾಷನಬಲ್ ಆಗಿರುವಂತಹ, ಸುಲಭವಾಗಿರುವಂತಹ, ಹಾಗೆ ಅತ್ಯಂತ ಆಕರ್ಷಣೀಯವಾದಂತಹ ವಿಚಾರಗಳಿಗೆ ಮನಸೋಲುತ್ತೆ. ಆದರೆ ಪಾಶ್ಚಿಮಾತ್ಯ ದೇಶದಲ್ಲಿರುವ ಕೆಲವು ಅಂಶಗಳನ್ನು ನಾವು ಗಮನಿಸಿದಾಗ ಅದು ನಮ್ಮ ಸಮಾಜದ ಸಕಾರಾತ್ಮಕ ಬೆಳವಣಿಗೆಗೆ ಅತ್ಯವಶ್ಯಕ ಅಂತ ನನಗನ್ಸುತ್ತೆ. ಉದಾಹರಣೆಗೆ, ಅಲ್ಲಿನ ಜನರು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರವನ್ನ ಅಭ್ಯಾಸದಲ್ಲಿ ಇಟ್ಕೊಂಡಿಲ್ಲ. ಅದನ್ನು ನೋಡೋದಕ್ಕೆ ನಮಗೆ ಎಲ್ಲಿಯೂ ಸಿಗೋದೇ ಇಲ್ಲ. ಅವರು ಕಂಡಲ್ಲಿ ಉಗಿಯೋದಿಲ್ಲ. ಹಾಗೆಯೇ ಕಸವನ್ನು ಕೂಡ ಕಂಡಲ್ಲಿ ಅವರು ಎಸೆಯೋದಿಲ್ಲ. ಅದಕ್ಕೆ ನಿರ್ದಿಷ್ಟವಾದಂತಹ ನಿಗದಿಪಡಿಸಿದಂತಹ ಜಾಗದಲ್ಲಿ ಕಸದ ತೊಟ್ಟಿಯಲ್ಲಿಯೇ ಹಾಕ್ತಾರೆ. ಮತ್ತೆ ನಾವು ಸಾಲಿನಲ್ಲಿ ನಿಂತಾಗ ಒಬ್ರು ಮೈ ಮೇಲೆ ಒಬ್ರು ಬೀಳೋದಿಲ್ಲ. ಮತ್ತೆ ಶಾಲಾ ಕಾಲೇಜುಗಳಲ್ಲಿ, ಕಾಲೇಜಲ್ಲ ಶಾಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಕ್ಕಳು ಶಾಲೆ ಒಳಗೆ ಹೋದಾಗ ಅವರಿಗೆ ಅಭ್ಯಾಸ ಮಾಡಿಸುವಂತಹ 3 ಚಿನ್ನದಂತ ಪದಗಳು, ಗೋಲ್ಡನ್ ವರ್ಡ್ಸ್ ಅಂತ ಹೇಳಿ ಅವರಿಗೆ ಅಭ್ಯಾಸ ಮಾಡಿಸ್ತಾರೆ. ಅವು ಸಾರಿ, ಥ್ಯಾಂಕ್ ಯು, ಎಕ್ಸ್ಕ್ಯೂಸ್ ಮೀ. ಈ ನುಡಿಮುತ್ತುಗಳನ್ನ ಯಥೇಚ್ಛವಾಗಿ ಬಳಸಿ ಸೌಹಾರ್ದತೆಯನ್ನ ತೋರಿಸ್ತಾರೆ. ಇನ್ನು 18 ವರ್ಷದ ಮಕ್ಕಳು ಅವರ ಅಪ್ಪ ಅಮ್ಮಂದರಿಗೆ ಭಾರವಾಗದೆ ಅರೆಕಾಲಿಕ ಕೆಲಸಗಳನ್ನು ಮಾಡಿಕೊಳ್ತಾ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ಕಡ್ಡಾಯವಾಗಿ ತೊಡಗಿಸ್ಕೊಳ್ತಾರೆ. ಇನ್ನು ಮದುವೆ ವಿಚಾರಕ್ಕೆ ಅಂತ ಬಂದ್ರೆ ಅಪ್ಪ ಅಮ್ಮಂದಿರಿಗೆ ಯಾವುದೇ ರೀತಿಯಾದ ತೊಂದರೆಯನ್ನ ಕೊಡದೆ ಮದುಮಗಳು ಮತ್ತು ಮದುಮಗ ಇಬ್ಬರೂ ಸೇರಿ ಮದುವೆಯ ಅಷ್ಟೂ ಖರ್ಚನ್ನ ಸಮಾನವಾಗಿ ಭರಿಸ್ತಾರೆ. ಮತ್ತೆ ಅಪ್ಪ ಅಮ್ಮಂದಿರ ಆಸ್ತಿಯ ಮೇಲೆ, ಅವರ ಉಳಿತಾಯದ ಮೇಲೆ ಮಕ್ಕಳಿಗೆ ಯಾವುದೇ ರೀತಿಯಾದ ಗಮನ ಇರೋದೇ ಇಲ್ಲ. ಅದೇ ರೀತಿಯಾಗಿ ಅಪ್ಪ ಅಮ್ಮಂದಿರು ಕೂಡ ಉಳಿತಾಯವನ್ನ ಮಾಡಿ ಅದನ್ನ ಮಕ್ಕಳಿಗೆ ಕೊಡುವಂತಹ ಅಭ್ಯಾಸವನ್ನು ಕೂಡ ಇಟ್ಕೊಂಡಿಲ್ಲ. ಈ ಎಲ್ಲ ವಿಚಾರವನ್ನ ನಾವು ಗಮನಿಸಿದಾಗ ಇದು ನಮ್ಮ ಭಾರತ ದೇಶದಲ್ಲಿಯೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಆದರೆ ನಮ್ಮ ಭಾರತ ದೇಶದಲ್ಲಿಯೂ ಕೂಡ ಸಾಕಷ್ಟು ಮಕ್ಕಳು ಅಥವಾ ಸಾಕಷ್ಟು ಜನರು ಇದನ್ನ ಮನೆಯ ಪರಿಸ್ಥಿತಿಯ ಕಾರಣವಾಗಿ ಅನುಸರಿಸ್ತಾ ಬಂದಿದ್ದಾರೆ. ಆದರೆ ಇದು ಹಣಕಾಸಿನ ವ್ಯವಸ್ಥೆ ಇರೋರು, ಇಲ್ಲದೆ ಇರೋರು ಎಲ್ಲರೂ ಕೂಡ ಇದನ್ನ ಒಂದು ಸಾಮಾನ್ಯ ವಿಷಯವಾಗಿ ಪರಿಗಣಿಸಿ ಅಭ್ಯಾಸವನ್ನ ಮಾಡಿದರೆ ಉತ್ತಮವಾದ ಬದಲಾವಣೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೆ ಪಾಶ್ಚಿಮಾತ್ಯ ದೇಶದ ಕೆಲವು ಅಂಶಗಳಾದ ಅಸಹಿಷ್ಣುತೆ, ಹೆಚ್ಚಾಗುತ್ತಿರುವ ವಿಚ್ಛೇದನ ಸಂಖ್ಯೆ, ಕಡ್ಡಾಯವಾಗಿ ತಂದೆ ತಾಯಂದಿರನ್ನ ವೃದ್ಧಾಶ್ರಮಗಳಲ್ಲಿ ಬಿಡೋದು, ಬಟ್ಟೆ ವಸ್ತುಗಳನ್ನ ಯಥೇಚ್ಛವಾಗಿ ಬಳಸೋದು, ಇವೆಲ್ಲವೂ ಕೂಡ ನಮ್ಮದಾಗದಿದ್ರೆ ಉತ್ತಮ ಅಂತ ನನ್ನ ಅನಿಸಿಕೆ. ನಾನು ಆಗಾಗ್ಗೆ ಯುವ ಪೀಳಿಗೆ ಅನ್ನೋ ಪದವನ್ನ ಯಾಕೆ ಬಳಸ್ತಾ ಇದ್ದೀನಿ ಅಂತಂದ್ರೆ, ಅವರೇ ನಮ್ಮ ಭವಿಷ್ಯ. ಹಾಗೆಯೇ ನಮ್ಮ ಪೂರ್ವಜರು ಬದುಕದಂತಹ ಸೌಹಾರ್ದತೆಯ ಬದುಕು ಕ್ಷೀಣಿಸ್ತಾ ಬರ್ತಾ ಇದೆ. ಅದನ್ನ ಪುನರುಜ್ಜೀವನಗೊಳಿಸುವಂತಹ ಜವಾಬ್ದಾರಿ ನಮ್ಮ ಮುಂದಿನ ಯುವ ಪೀಳಿಗೆಯವರ ಕೈಯಲ್ಲಿದೆ. ಹಾಗಾಗಿ ನಮ್ಮ ಯುವ ಪೀಳಿಗೆ ಈ ನಿಟ್ಟಿನಲ್ಲಿ ತುಂಬ ಜವಾಬ್ದಾರಿಯಿಂದ ಆಲೋಚನೆಯನ್ನ ಮಾಡಿ ನಮಗೆ ಯಾವುದು ಬೇಕು, ನಾವು ಯಾವುದನ್ನ ತೆಗೆದುಕೊಳ್ಬೇಕು, ಯಾವುದನ್ನ ಬಿಡಬೇಕು ಅನ್ನೋ ನಿರ್ಧಾರವನ್ನ ಮಾಡಿದ್ರೆ ಉತ್ತಮವಾದ ಬದಲಾವಣೆ, ಬೆಳವಣಿಗೆ ಆಗೋದ್ರಲ್ಲಿ ಯಾವುದೇ ಸಂಶಯವೇ ಇಲ್ಲ. ಇನ್ನು ಹೆಚ್ಚು ಹೆಚ್ಚು ವಿಚಾರಗಳನ್ನ ನಿಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳೋದಕ್ಕೆ ನಾನು ಬರ್ತಾ ಇರ್ತೀನಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ನ ಮೂಲಕ. ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.